ಇವತ್ತು ಸರ್ಕಾರ ಯಾರ್ದೈತಪ್ಪ ಅಂದ್ರೆ ಅವ್ರದೇ ಐತಿ. ರಾಜ್ಯದಾಗಿರುವುದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಇದು ಸಾಬರ ಸರ್ಕಾರ. ಇವತ್ತ ಹಿಂದೂಗಳು ಒಂದಾಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳ್ಯಾರ, ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಅವ್ರು ಹೇಳ್ತಾರ, ಬಾಬಾ ಸಾಹೇಬ್ ಅಂಬೇಡ್ಕರ್, ಒಂದ್ ವೇಳೆ ಭಾರತದಲ್ಲಿ ಹಿಂದೂಗಳು ಸುರಕ್ಷಿತವಾಗಿ ಜೀವನ ಮಾಡಬೇಕಾದ್ರೆ ಇಲ್ಲಿರುವವರನ್ನೆಲ್ಲ ಎಲ್ಲಿ ಕಳಿಸ್ಬೇಕು? ಅಲ್ಲಿರುವ ಹಿಂದೂ ದಲಿತರು ಎಲ್ಲಿ ತರಬೇಕು ಅಂದ್ರ ಸುರಕ್ಷಿತ ಇರ್ತದೆ. ಈ ನನ್ನ ಮಕ್ಕಳು ಇರುತ್ತಾರ, ಅವ್ರ ಕಲ್ಲು ಒಗೆಯವ್ರೆ, ಗುಂಡಾಗಿರಿ ಮಾಡವ್ರೆ, ನೀವು ಹಂಚಿ ಮನ್ಯಾಗ ಕುಂಡ್ರವ್ರೆ. ಹೌದು, ಕಾಂಗ್ರೆಸ್ನಲ್ಲಿರುವಂತವರು ಸಿದ್ದರಾಮಯ್ಯನವ್ರನ್ನ ಬಲಿಪಶು ಮಾಡಿದ್ದಾರೆ. ಮೂಡ ಹಗರಣ ಆಗಿದ್ದು ಎಷ್ಟು ವರ್ಷದಿಂದ? ಈಗ ಅದನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಇರುವಂತಹದ್ದನ್ನು ಯಾರು ತೆಗೆದವರು? ಮೂಲ ಅಲ್ಲೇ ಇದೆ ಕಾಂಗ್ರೆಸ್ನಲ್ಲಿ. ನಾವು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಸಮರ್ಥವಾಗಿ ನಾವು ಹೋರಾಟ ಮಾಡಿದೀವಿ, ಜನರ ಮುಂದೆ ತಂದೀವಿ. ಅದರ ಪ್ರಾಯಶ್ಚಿತ್ತವಾಗಿ ಇವತ್ತು ಸಿದ್ದರಾಮಯ್ಯನವ್ರಿಗೆ ಈ ಪರಿಸ್ಥಿತಿ ಬಂದಿದೆ. ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಇವತ್ತು ರೇಣುಕಾಚಾರ್ಯ ಮತ್ತು ಅವರಿಬ್ಬರನ್ನ ಮೊದಲು ಉಚ್ಚಾಟನೆ ಮಾಡಬೇಕು. ಆ ರೇಣುಕಾಚಾರ್ಯ ಎಷ್ಟು ದುಡ್ಡು ತಗೊಂಡು ಮಲ್ಲಿಕಾರ್ಜುನ ಅವ್ರ ಮನೆಯವರು ಚುನಾವಣೆ ಮಾಡಿದ್ದಾನೆ. ಸಿದ್ದೇಶ್ವರ್ ಹೇಳ್ಯಾರಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಅವ ಮಾಡೋದಂತವ, ಅವನಿಂದ ಏನು ಪಾಠ ಕಲಿಬೇಕಾಗಿಲ್ಲ. ರೇಣುಕಾಚಾರ್ಯನ ಮೊದಲು ಉಚ್ಚಾಟನೆ ಮಾಡ್ಬೇಕು, ಯಾಕಂದ್ರೆ ಅದೇ ಒಂದು ದೊಡ್ಡ ತಲೆನೋವು ಇದೆ ಕರ್ನಾಟಕ.